ಸ್ನೇಹಿತರೆ ನಮಸ್ಕಾರ. ಜೇಸ್ ಮಂತ್ರಲೋಕದ ಇವತ್ತಿನ ಮಹಾಸಂಚಿಕೆ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಮಹಾಲಕ್ಷ್ಮಿ ಯಾವ ಮಂತ್ರವನ್ನ ಪಾರಾಯಣ ಮಾಡ್ಬೇಕನ್ನೋದು. ಆದ್ರಿಂದ ಸಂಪೂರ್ಣ ಸಂಚಿಕೆಯನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ಭಕ್ತಿಯಿಂದ ದೇವ್ರನ್ನ ಪೂಜಿಸ್ಕೋಬೇಕು. ಹಾಗೆಯೇ ಮಹಾಲಕ್ಷ್ಮಿ ದೇವಿನ ಸ್ಮರಿಸಿದ್ರೆ, ಒಳ್ಳೆ ಕೆಲಸಗಳನ್ನ ಮನಸ್ಸಿನಿಂದ ಮಾಡಿದ್ರೆ ಮನೆಯಲ್ಲಿ ಶಾಂತಿ, ಹಾಗೆಯೇ ಶುಭ ವಾತಾವರಣ, ಹಾಗೆಯೇ ಇನ್ನು ಹೆಚ್ಚಾಗಿ ಮಹಾಲಕ್ಷ್ಮಿಯ ಒಂದು ಕೃಪೆ ನಮಗಾಗಿ ಸಿಗುತ್ತದೆ. ಆಷಾಢ ಹುಣ್ಣಿಮೆಯೆಂದು ನಾವು ಕೇವಲ ಈ 5 ಕೆಲಸಗಳನ್ನ ಮಾಡಬೇಕು. ಮಹಾಲಕ್ಷ್ಮಿಯ ಮಂತ್ರವನ್ನ ಪಾರಾಯಣ ಮಾಡಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹುಣ್ಣಿಮೆಗೂ ತನ್ನದಾದಂಥ ಒಂದು ಮಹತ್ವವಿದೆ. ಅದರಲ್ಲೂ ಕೂಡ ಈ ಒಂದು ವಿಶೇಷವಾದ ಆಷಾಢ ಮಾಸದ ಹುಣ್ಣಿಮೆ ಬಹಳ ಪವಿತ್ರವಾದ ದಿನ. ಇನ್ನು ಈ ಒಂದು ಆಷಾಢ ಹುಣ್ಣಿಮೆಯೆಂದು ಗುರುಪೂರ್ಣಿಮೆ ಬಂದಿರೋದ್ರಿಂದ ಇದು ಬಹಳ ಪವಿತ್ರವಾದ ದಿನ ಅಂತಲೇ ಹೇಳ್ಬೋದು. ಅದೇ ಸಮಯದಲ್ಲಿ ನಮ್ಮ ಮನೆಗಳಲ್ಲಿ ಮಹಾಲಕ್ಷ್ಮಿ ದೇವಿನ ಪೂಜೆಯನ್ನು ಮಾಡಬೇಕು. ಕುಟುಂಬದಲ್ಲಿ ಸುಖ, ಶಾಂತಿ, ಹಾಗೆ ಐಶ್ವರ್ಯಕ್ಕಾಗಿ ಈಗ ಹೇಳುವ ಮಂತ್ರಗಳನ್ನ ನೀವು ಪಾರಾಯಣ ಮಾಡ್ಕೋಬೇಕು. ಇನ್ನು ದೇವರ ಪೂಜೆ ಅಂದರೆ ಬರೀ ಮಹಾಲಕ್ಷ್ಮಿನ ಹಣ ಕೇಳೋದೊಂದೇ ಅಲ್ಲ, ದೇವರು ಕೊಟ್ಟಿರುವಂತಹ ಜೀವನಕ್ಕೆ, ಆರೋಗ್ಯಕ್ಕೆ ಮತ್ತೆ ಕುಟುಂಬಕ್ಕೆ ನಾವು ಧನ್ಯವಾದ ಹೇಳುವಂತಹ ಭಕ್ತಿಯ ಒಂದು ಭಾಗ. ಈಗಾಗಲೇ ಹೇಳಿದೆ, ಗುರುಪೂರ್ಣಿಮೆ ಕೂಡ ಬಂದಿದೆ. ಈ ಒಂದು ಗುರುಪೂರ್ಣಿಮೆ ಕೃತಜ್ಞತೆಯನ್ನು ತಿಳಿಸುವಂತಹ ಗುರುಪೂರ್ಣಿಮೆ. ನಮಗೆ ಶಿಕ್ಷಕರು ವಿದ್ಯಾದಾನ ಮಾಡಿರುವಂಥವರಿಗೆ, ನಾವು ಜೀವನದಲ್ಲಿ ಕಷ್ಟ ಬಂದಾಗ ನಮ್ಮನ್ನು ಸರಿಯಾದ ದಾರಿಗೆ ತಂದಿರುವಂತಹ ಗುರುವಿನ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ, ತಂದೆ ತಾಯಿಗಳಿಗೆ, ಇನ್ನು ಕೂಡ ಸ್ನೇಹಿತರು ಕೂಡ ಕೆಲವೊಂದು ವಿಚಾರದಲ್ಲಿ ನಮಗೆ ಗುರುವಿನ ಸ್ಥಾನದಲ್ಲೇ ನಿಂತ್ಕೊಂಡು ನಮ್ಮನ್ನು ಸರಿದಾರಿಗೆ, ಒಂದು ಜ್ಞಾನದ ದಾರಿಯನ್ನು ತೋರಿಸಿರ್ತಾರೆ. ಅಂಥವರು ಕೂಡ ನಾವು ಕೃತಜ್ಞತೆಯನ್ನು ಹೇಳುವಂತಹ ಒಂದು ಭಕ್ತಿದಾಯಕ ದಿನ ಅಂತಲೇ ಹೇಳ್ಬೋದು. ಈಗ ಆಷಾಢ ಹುಣ್ಣಿಮೆಯಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿರುವಂಥ ನಿಮ್ಮ ದೇವರ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದೀಪವನ್ನು ಹಚ್ಚಬೇಕು. ಇನ್ನು ಮಹಾಲಕ್ಷ್ಮಿ ದೇವಿಗೆ ಕಮಲ ಅಥವಾ ನಿಮಗೆ ಯಾವುದಾದ್ರೂ ಸಿಗುವಂತಹ ಹೂಗಳನ್ನು ಅಮ್ಮನಿಗೆ ಅರ್ಪಿಸ್ಕೋಬೇಕು. ತುಪ್ಪದ ದೀಪವನ್ನು ಆಷಾಢ ಹುಣ್ಣಿಮೆಯೆಂದು ಹಚ್ಚಿ ನೀವು ಈ ಒಂದು ದೀಪವನ್ನು ಹಚ್ಚಬೇಕಾದ್ರೆ, ದೀಪ ಜ್ಯೋತಿ ಪರಬ್ರಹ್ಮ ದೀಪ ಮೃತ್ಯು ವಿನಾಶನಂ ದೀಪೇನ ಸರ್ವತೆ ಸಾಧಂ ಸಂಧ್ಯಾ ದೀಪಂ ನಮೋಸ್ತುತೆ, ಅಂದರೆ ಇದು ಸಾಯಂಕಾಲ ಕೂಡ ಹೇಳುವಂತಹ ಮಂತ್ರ. ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ಇನ್ನು 4ನೆಯ ಕೆಲಸ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ದಾನವನ್ನು ಮಾಡಬೇಕು. ಹಸಿದವರಿಗೆ ಊಟ, ಪಕ್ಷಿಗಳಿಗೆ ಧಾನ್ಯಗಳು ಅಥವಾ ನೀರನ್ನು ಇಡ್ಬೋದು. ನೀವು ಬಡವರಿಗೆ ಸಹಾಯ ಮಾಡಿ. ಇದೆಲ್ಲ ಕೂಡ ದೇವರ ಪೂಜೆಯಷ್ಟೇ ಪವಿತ್ರವಾದಂತಹ ಕೆಲಸಗಳು. ಹಾಗೆಯೇ ಇನ್ನು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಯಾರಾದರೂ ಟ್ಯೂಷನ್ಗೆ ಬರೋರಿದ್ರೆ ಅಥವಾ ಅಕ್ಕಪಕ್ಕದಲ್ಲಿ ಸಣ್ಣ ಮಕ್ಕಳಿದ್ರೆ ಅಂಥವ್ರಿಗೂ ಸಿಹಿ ತಿನಿಸುಗಳನ್ನ ನೀವು ಕೊಡಿ. ಇನ್ನು ಮಹಾಲಕ್ಷ್ಮಿಯ ಮಂತ್ರವನ್ನು ತಪ್ಪದೆ ಭಕ್ತಿಯಿಂದ 11 ಬಾರಿ ಪಾರಾಯಣ ಮಾಡಬೇಕು. ಮೊದಲಿಗೆ ಮಹಾಲಕ್ಷ್ಮಿ ಮಂತ್ರ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಇದನ್ನ ನಿಧಾನವಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ಅಮ್ಮನವರನ್ನ ನೆನೆಸ್ಕೊಂಡು ಪೂಜೆ ಆದಮೇಲೆ ಈ ಒಂದು ಮಂತ್ರವನ್ನು ಹೇಳಬೇಕು. ಮತ್ತೊಂದು ಸಲ ಹೇಳ್ತೀವಿ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಅಂದರೆ ಈ ಮಂತ್ರದಲ್ಲಿ ನಾವು ಮಹಾಲಕ್ಷ್ಮಿ ದೇವಿಗೆ ನಮಸ್ಕರಿಸ್ತೀವಿ. ನಮ್ಮ ಮನೆಯಲ್ಲಿ ಸದಾ ಶುಭ, ಸೌಹಾರ್ದತೆ ಮತ್ತು ಸಂತೋಷ ನೆಲೆಸಲಿ ಅಂತ ಅಮ್ಮನವರಿಗೆ ನಾವು ಪ್ರಾರ್ಥಿಸುವಂತಹ ಒಂದು ಮಂತ್ರ. ಸ್ನೇಹಿತರೆ ನೋಡಿ, ಜೀವನದಲ್ಲಿ ದೊಡ್ಡ ಸಂಪತ್ತು ಅಂದರೆ ಅದು ಹಣ ಮಾತ್ರ ಅಲ್ಲ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಕುಟುಂಬ, ಮನಸ್ಸಿಗೆ ಒಂದು ನೆಮ್ಮದಿ, ಪ್ರೀತಿಯಿಂದ ಬದುಕುವಂಥ ಒಂದು ಅವಕಾಶ, ಇದೆಲ್ಲ ಕೂಡ ಮಹಾಲಕ್ಷ್ಮಿ ಆಶೀರ್ವಾದಕ್ಕೆ ನಾವು ತಲೆಬಾಗಬೇಕು. ಇರೋದ್ರಲ್ಲೇ ಇದ್ದಷ್ಟು ಜೀವನ ನಾವು ತುಂಬ ಖುಷಿಯಾಗಿ ನಾವು ಸಾರ್ಥಕ ಬದುಕನ್ನು ನಾವು ಸಾಗಿಸ್ಬೇಕು. ಆದ್ದರಿಂದ ಈ ಒಂದು ಆಷಾಢ ಹುಣ್ಣಿಮೆಯನ್ನು ದೇವಿಯ ಬಳಿ ಕೇವಲ ಬೇಡ್ಕೊಳ್ತೇನೆ, ಅಮ್ಮ ತಾಯಿ ಜಗನ್ಮಾತೆ ನೀವು ಕೊಟ್ಟಿರುವ ಎಲ್ಲ ಆಶೀರ್ವಾದಗಳಿಗೆ ಧನ್ಯವಾದಗಳು ಅಂತ ನಾವು ಹೇಳಬೇಕು. ಇನ್ನು ವಿಶೇಷವಾಗಿ ಮಹಾಲಕ್ಷ್ಮಿಯ ಈ ಒಂದು ಪವಿತ್ರವಾದ ಆಷಾಢ ಹುಣ್ಣಿಮೆಯಂದು ಮಹಾಲಕ್ಷ್ಮಿಯ ಈ ಒಂದು ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಿ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇನ್ನು ನಮ್ಮ ಜೇಎಸ್ ಮಂತ್ರಲೋಕದಲ್ಲಿ ಮಹಾಲಕ್ಷ್ಮಿಯ ಹಲವಾರು ವಿಶೇಷವಾದ ಮಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ಅದು ಕೂಡ ಸಂಪೂರ್ಣವಾಗಿ ನೋಡಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದವರಿಗೂ, ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಇನ್ನಷ್ಟು ಭಕ್ತಿದಾಯಕ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ತಪ್ಪದೆ ಕಮೆಂಟಲ್ಲಿ ಶುಭ ಆಷಾಢ ಹುಣ್ಣಿಮೆ ಅಂತ ನೀವು ಕಮೆಂಟ್ ಮಾಡ್ಕೊಳ್ಳಿ. ಜಗನ್ಮಾತೆ ತಾಯಿ ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮಗೂ ನಿಮ್ಮ ಮನೆಯವರಿಗೂ ಸದಾ ನೆಲೆಸಲಿ ಅಂತ ನಾವು ಬೇಡ್ಕೊಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಆಷಾಢ ಹುಣ್ಣಿಮೆ.